ಈ ವರ್ಷ ಯಾರೆಲ್ಲ KCET ಎಕ್ಸಾಮ್ನ ಬರೆದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ KEA ಕಡೆಯಿಂದ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ. ಇದನ್ನು ಬುಕ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಕಾಲೇಜ್ನ ನಿಮ್ಮ ಕೌನ್ಸೆಲಿಂಗಲ್ಲಿ ನಿಮ್ಮ ರ್ಯಾಂಕ್ ತಕ್ಕಂತೆ ಪಡ್ಕೋಬೋದು. ಸೊ ಇದನ್ನು ಎಲ್ಲಿ ಬುಕ್ ಮಾಡ್ಕೋಬೇಕು, ಇದರಿಂದ ಏನು ಯೂಸು, ಸೊ ಎಲ್ಲಿ ಇದು ನಡೀತಾ ಇರೋದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಈ ವರ್ಷ ಕೌನ್ಸಿಲಿಂಗ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ನಿಮ್ಮ KCET ಮಾರ್ಕ್ಸು ಜೊತೆಗೆ PUCಯಲ್ಲಿ PCA ಮಾರ್ಕ್ಸ್ನ ಮೆನ್ಷನ್ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನಾನೇ ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಎಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ KCET ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ನಿಮ್ಮ KCET ರಿಸಲ್ಟ್ಸು ಮೇ ಲಾಸ್ಟ್ ವೀಕ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಬರ್ಬೋದು. ಆದರೆ ಈಗ ಸ್ಟೂಡೆಂಟ್ಸು ಅವರ ಮಾರ್ಕ್ಸ್ ನೋಡಿ ನಮಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನೀವೇನು ವರಿಯೋಕ್ಕೋ ಅವಶ್ಯಕತೆ ಇಲ್ಲ. ನಿಮ್ಗೆ ಇನ್ನೂ ಕೂಡ ಒಂದು ಲಾಸ್ಟ್ ಚಾನ್ಸ್ ಇದೆ. ಮೇ 30 ಕರ್ನಾಟಕದಲ್ಲಿ ಒಂದು ಎಕ್ಸಾಮ್ ನಡೀತಾ ಇದೆ. ಇದನ್ನು ನೀವು ಮನೆಯಿಂದನೇ ಬರಿಬೋದು. ಈ ಎಕ್ಸಾಮ್ ಥ್ರೂ CSC ಸೀಟ್ ತಗೋಬೋದಾಗಿರುತ್ತೆ. ಅದು ನಿಮ್ಮ KCET ಕೌನ್ಸಿಲಿಂಗು ಮುಂಚೆನೇ. ಅಕಸ್ಮಾತ್ ನಿಮ್ಮ ಈ ಎಕ್ಸಾಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ಇಯರ್ ಫೀಸಲ್ಲಿ ಅಪ್ ಟು 100% ತನಕ ಸ್ಕಾಲರ್ಶಿಪ್ ಸಿಗ್ಬೋದು. ನೀವು ಈ ಎಕ್ಸಾಮ್ ಮೂಲಕ BTECಲ್ಲಿ AML, ರೋಬೋಟಿಕ್ಸು ಹಾಗೆ ಡೇಟಾ ಸೈನ್ಸ್ ಕಲಿಬೋದಾಗಿರುತ್ತೆ. ಇಲ್ಲಿ ಸ್ಟೂಡೆಂಟ್ಸು ಡೇ 1 ಪ್ರಾಕ್ಟಿಕಲ್ ಲರ್ನಿಂಗ್, ಮಾಡರ್ನ್ ಕ್ಲಾಸ್ ರೂಮ್ಸ್ ಜೊತೆಗೆ ಇಂಡಸ್ಟ್ರಿ ಫೋಕಸ್ ಕರಿಕ್ಯುಲಮ್ ಆಗಿರುತ್ತೆ. ಇದರ ಜೊತೆಗೇ ಕಂಟೆಂಟ್ ಕ್ರಿಯೇಷನ್ನು, ಪ್ರಾಜೆಕ್ಟ್ಸು ಇದರೆಲ್ಲದರ ಮೂಲಕ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೋಜರ್ ಅಂದ್ಕೊಳ್ಳಿ. ಇದೆಲ್ಲಿ ಅಂತ ಹೇಳಿದ್ರೆ NITಲಿ ಮಾತ್ರ. NIT ಮಂಗಳೂರು, ಬೆಂಗಳೂರು, ಹೈದರಾಬಾದ್ ಹಾಗೆ ಇಂಡಿಯಾದಲ್ಲಿ 30+ ಲೊಕೇಶನ್ಸಲ್ಲಿದೆ. ಸೊ ಟೈಮ್ ತುಂಬ ಕಡಿಮೆ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆನೂ ಇದನ್ನು ಶೇರ್ ಮಾಡಿ. ಈ ಆಪರ್ಚುನಿಟಿ ಯಾವಾಗಲೂ ಸಿಗೋದಿಲ್ಲ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋದ. KEA ಕಡೆಯಿಂದ ಗೋಲ್ಡನ್ ಆಪರ್ಚುನಿಟಿ ಅಂದಲ್ವಾ, ಅದೇನು ಅಂತ ಹೇಳಿದ್ರೆ KEA ಮಂಥನ ಕಾರ್ಯಕ್ರಮ ಅಂತ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಪ್ರೋಸೆಸ್ ಏನಿರುತ್ತೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕಲ್ಲೂ ಇದನ್ನು ಅರೇಂಜ್ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಸ್ಲಾಟ್ ಬುಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ನಿಮ್ಮ ಪೇರೆಂಟ್ಸ್ ಜೊತೆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗಿರ್ಬೋದು ಹೋಗಿ ಅಟೆಂಡ್ ಮಾಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ಸ್ಲಾಟ್ ಬುಕ್ಕಿಂಗ್ಗೆ ಒಂದು ಆಪ್ಷನ್ ಸಿಗುತ್ತೆ. ಇನ್ನೂ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಬುಕ್ ಯುವರ್ ಸ್ಲಾಟ್ ಅಂತ ಇದೆಯಲ್ಲ, ಇದರಲ್ಲಿ ನಿಮ್ಮ CET ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿ ವೆರಿಫೈ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ನಂಬರು, ರಿಜಿಸ್ಟರ್ ನಂಬರ್ ಅಲ್ಲ. ನೆಕ್ಸ್ಟು ಇಲ್ಲಿ ನಿಮ್ಮ CET ನಂಬರ್ನ ಹಾಕಿದ್ಮೇಲೆ ನಿಮ್ಮ ಸ್ಟೂಡೆಂಟ್ ಡೀಟೇಲ್ಸ್ ತೋರಿಸುತ್ತೆ. ಅದಾದಮೇಲೆ ಸೆಲೆಕ್ಟ್ ಯುವರ್ ಡಿಸ್ಟಿಕ್ ಅಂತ ಬರುತ್ತೆ. ಆಲ್ಮೋಸ್ಟು 30 ಡಿಸ್ಟಿಕ್ಸಲ್ಲಿ ಈ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದಾರೆ. ಲಿಮಿಟೆಡ್ ಸ್ಲಾಟ್ಸ್ ಇರೋದು, ಹೋಗಿ ಅಟೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಷ್ಟರಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದು, ನಿಮ್ಮ ಲೊಕೇಶನ್ಗೆ ಯಾವುದು ಹತ್ತಿರ ಆಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಮೈಸೂರು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಮೈಸೂರು ಡಿಸ್ಟಿಕಲ್ಲಿ ಸುಮಾರು ಕಾಲೇಜಲ್ಲಿ ಅರೇಂಜ್ ಮಾಡಿದ್ದಾರೆ. SJCಲಿ ಇರ್ಬೋದು, ಅಥವಾ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಇರ್ಬೋದು, ಅಥವಾ NIL ಇರ್ಬೋದು, ಅಥವಾ ಮೈಸೂರು ಮೆಡಿಕಲ್ ಕಾಲೇಜು, ಈ ರೀತಿ ಸುಮಾರು ಕಾಲೇಜಲ್ಲಿ ಅರೇಂಜ್ ಮಾಡಿರ್ತಾರೆ ನಿಮ್ಮ ಡಿಸ್ಟಿಕಲ್ಲಿ. ಅದರಲ್ಲಿ ಯಾವುದನ್ನಾರು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಸುಮಾರು ಸ್ಲಾಟ್ಸ್ ಇರುತ್ತೆ. ಸೊ ಮಂಡೇನೆ ನಿಮಗೆ 10 to 12, 2 to 4 PM ಈ ರೀತಿ ಒಂದು ದಿನಕ್ಕೆ 2 ಸ್ಲಾಟ್ ಇರುತ್ತೆ. ನಿಮಗೆ ಟೋಟಲ್ ಆಗಿ 25th ಸ್ಟಾರ್ಟ್ ಆದರೆ 30th ತನಕ ಈ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದಾರೆ. ಇದರಲ್ಲಿ ನೀವು ಈಗ ಸೆಲೆಕ್ಟ್ ಮಾಡ್ಕೊತೀನಿ. ಈ ಒಂದು ಸ್ಲಾಟ್ನ ಸೆಲೆಕ್ಟ್ ಅಂತ ಕೊಟ್ಟೆ. ಇದರಲ್ಲಿ ನೆಕ್ಸ್ಟು ಪೇರೆಂಟ್ಸ್ ಅಥವಾ ನಿಮ್ಮ ಯಾರು ಜೊತೆಲಿರ್ತಾರೆ ಅವ್ರನ್ನ ನೀವು ಕರ್ಕೊಂಡು ಹೋಗ್ಬೋದು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಮಂಡೇ 25th ಮೇ 2026 ಅಂತ. ಅಂದರೆ ಈ ಒಂದು ಸ್ಲಾಟ್ನ ನಾನು ಬುಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಕನ್ಫರ್ಮ್ ಆಗಿ ತೋರಿಸ್ತಾ ಇದೆ. ನೆಕ್ಸ್ಟು ಇಲ್ಲಿ ಟಿಕ್ ಮಾಡಿ ಸೆಂಡ್ ವೆರಿಫಿಕೇಷನ್ ಪಿನ್ ಟು ಕನ್ಫರ್ಮ್ ಅಂತ ಕೊಟ್ಟಾಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಪಿನ್ ಬರುತ್ತೆ. ಅದಾದಮೇಲೆ ನಿಮ್ಮ ಸ್ಲಾಟ್ ಬುಕ್ಕಿಂಗ್ ಕನ್ಫರ್ಮ್ ಆಗುತ್ತೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಅಲ್ಲಿ ಕ್ಲಿಯರ್ ಮಾಡ್ತಾರೆ. ಸೊ KEA ಕಡೆಯಿಂದ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಆ ಒಂದು ಕಾಲೇಜ್ ಲೆಕ್ಚರ್ಸ್ಗಿರ್ಬೋದು ಅಥವಾ KEA ಎಕ್ಸ್ಪರ್ಟ್ ಟೀಮೇನೆ ಅಲ್ಲಿ ಬಂದು ನಿಮಗೆ ಕಂಪ್ಲೀಟಾಗಿ ಈ ವರ್ಷ ಡಿಫ್ರೆಂಟ್ ಆಗಿರುತ್ತಲ್ವ ಕೌನ್ಸಿಲಿಂಗು, ಅದ್ರ ಬಗ್ಗೆನೂ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಿಮ್ಮ ಡಿಸ್ಟಿಕಲ್ಲಿ ಯಾವ ಕಾಲೇಜ್ ಹತ್ರ ಇರುತ್ತೆ ಅಲ್ಲಿ ಹೋಗಿ ನಿಮ್ಮ ಸ್ಲಾಟ್ನ ಬುಕ್ ಮಾಡಿಕೊಂಡು ಈ ಒಂದು KEA ಮಂಥನ ಕಾರ್ಯಕ್ರಮನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ, ಬಟ್ ಕಂಪ್ಲೀಟ್ಲಿ ಫ್ರೀ. ಹೋಗಿ ಒಂದ್ಸಲ ನಿಮ್ಮ ಪೇರೆಂಟ್ಸ್ ಜೊತೆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಒಂದ್ಸಲ ಅಟೆಂಡ್ ಮಾಡಿ. ನಿಮಗೆ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಗುತ್ತೆ. ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ಸು ತುಂಬ ಈಸಿ ಆಗುತ್ತೆ. ನಿಮ್ಮ ಬೇರೆ ಫ್ರೆಂಡ್ಸ್ಗಿಂತ ನೀವು ಚೆನ್ನಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಆಗಿರ್ಬೋದು ಅಥವಾ ಚಾಯ್ಸ್ ಎಂಟ್ರಿ ಆಗಿರ್ಬೋದು ಇದನ್ನೆಲ್ಲ ಕರೆಕ್ಟಾಗಿ ಮಾಡ್ಬೋದಾಗಿರುತ್ತೆ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.